ಒಂದು ಆಲ್ ಟಿಕೆಟ್ಗೋಸ್ಕರ ನಾವು ಸಂಜೆವರೆಗೂ ಎಷ್ಟು ಕಷ್ಟಪಟ್ಟಿದ್ದೀವಿ ನೋಡಿ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ರಂಜಿತಾ ಶಿವಾನಂದ್. ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ಇವತ್ತು ಬೆಳಗ್ಗೆ ಬೇಗ ಇದ್ದೆ, ಬಟ್ ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡಕ್ಕೆ ತುಂಬಾನೇ ಟೈಮ್ ಆಯ್ತು. ಪೂಜೆ ಎಲ್ಲ ಮುಗಿಸಿ ಟಿಫನ್ ಮಾಡಿ ಕಾಲೇಜ್ ಹತ್ರ ಹೊರಟೆ. ಕಾಲೇಜ್ ಹತ್ರ ಹೋಗ್ಬೇಕಾದ್ರೆ ಯಾಕೋ ನಾನು ಇವತ್ತು ಟೈಮೇ ಸರಿ ಇಲ್ಲ. ಟೈಮ್ ಆದಾಗೇನೆ ಹಿಂಗೆಲ್ಲ ಆಗೋದು ಅನ್ಸುತ್ತೆ ನಂಗೆ. ಹಂಗೋ ಹಿಂಗೋ ಕಾಲೇಜ್ ಹತ್ರ ರೀಚ್ ಆಗಿದ ತಕ್ಷಣ ಟ್ರ್ಯಾಕ್ ರೆಕಾರ್ಡ್ ಎತ್ಕೋಬೇಕಿತ್ತು ಅಂತ ನಾನು ಎಲ್ಲರದ್ದು ಕಲೆಕ್ಟ್ ಮಾಡ್ಕೊಂಡು ಒಳಕ್ ಬಂದೆ. ಶ್ರೀನಿವಾಸ ಇನ್ನು ಪ್ರಾಜೆಕ್ಟ್ ರಿಪೋರ್ಟ್ ಫೈನಲ್ ಮಾಡ್ತಾ ಇದ್ದ. ಅವ್ನ ರಿಯಾಕ್ಷನ್ ನೋಡಿ ಹೆಂಗಿದೆ. ಆಫೀಸ್ ರೂಮ್ಗೆ ಹೋಗಿ ವಿಚಾರಿಸಿದ್ಮೇಲೆ ಗೊತ್ತಾಯ್ತು ಫೈನ್ ಇದೆ ಅಂತ ಹೇಳಿ. ನನ್ 100 ರೂಪಾಯಿ ಇತ್ತು, ಸುಜನನ್ 300 ರೂಪಾಯಿ ಇತ್ತು. ಸೊ ಇಬ್ರು ಫೈನ್ ಕಟ್ಟಿದ್ವಿ. ಅಸೈನ್ಮೆಂಟ್ ಎಲ್ಲ ಕೈಯಲ್ಲಿ ಬರ್ದಿದ್ವಿ. PPT ಎಲ್ಲ ಪ್ರೆಸೆಂಟೇಷನ್ ತೆಗಿಸ್ಬೇಕಾಗಿತ್ತು. ಸೊ ಎಲ್ಲ ಪ್ರೆಸೆಂಟೇಷನ್ ತೆಗೆಸ್ಕೊಂಡು ಸ್ಟೆಪ್ಲರ್ ಎಲ್ಲ ಮಾಡ್ಕೊಂಡು ಕ್ಲಾಸ್ ರೂಮ್ ಹತ್ರ ಬಂದ್ವಿ. ಅಲ್ಲಿ ನೋಡಿದ್ರೆ ಲೆಕ್ಚರರ್ಸ್ ಎಲ್ಲ ಊಟಕ್ಕೆ ಹೋಗಿದ್ರು. ಹಂಗಾಗಿ ಎಲ್ಲ ಹಳ್ಳಿ ಕಟ್ಟೆ ಹತ್ರ ಕುತ್ಕೊಂಡು ಹರಟೆ ಹೊಡಿತಿದ್ವಿ. ರುಚಿತಾ ಅವರು ಅಸೈನ್ಮೆಂಟ್ ನ ಬರ್ದಿಲ್ಲ, ಒಂದೇ ಒಂದು ಪೆಂಡಿಂಗ್ ಇಂತ ಲಾಸ್ಟ್ ಮೂಮೆಂಟ್ ಅಲ್ಲಿ ಬರೀತಾ ಇದ್ರು. ನಾವೆಲ್ಲ ಕಾಲು ಎಳಿತಾ ಇದ್ವಿ. ರೋಹಿಣಿ ನೋಡಿ ಬರೆಯೋದೆಲ್ಲ ಬರೆದ್ಬಿಟ್ಟು ಯಾವಾಗಪ್ಪ ಅಸೈನ್ಮೆಂಟ್ ಕೊಡೋದು ಅಂತ ನೋಡ್ತಾವಳೆ. ಸಹನಾ ಅಂತ ಈ ಜೀವನನೇ ಬೇಡಪ್ಪ ಅಂತ ಬೇಸತ್ ಕುತ್ಕೊಂಡ್ಬಿಟ್ಟವಳು. ಇಲ್ಲಿ ಇನ್ನು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಇತ್ತು. ಹೆಂಗ್ ಟೈಪ್ ಪಾಸ್ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಸರಿ ಎಲ್ಲರಿಗೂ ಹಸುವಾಗಿದೆ ಅಂತ ಹೇಳ್ಬಿಟ್ಟು ಕ್ಯಾಂಟೀನ್ ಹತ್ರ ಹೊರಟ್ವಿ. ಕ್ಯಾಂಟೀನ್ ಹತ್ರ ಹೋದ್ಮೇಲೆ ಎಲ್ಲರೂ ಆರ್ಡರ್ ಮಾಡ್ರಿ ಅಂದ್ರೆ ಸಹನನ್ ಕಾಲು ಎಳ್ಕೊಂಡು ಎಲ್ಲರೂ ಆಟ ಆಡ್ತಿದ್ದಾರೆ. ಸಹನನ್ಗಂತೂ ಎಷ್ಟು ಕಾಲು ಎಳಿತೀವಿ ಅಂದ್ರೆ ಅವಳಿಗೆ ಬೇಜಾರೇ ಆಗಲ್ಲ. ಆಕ್ಚುಲಿ ತುಂಬಾ ನಗ್ನಗ್ತಾ ಇರ್ತಾಳೆ ಯಾವಾಗ್ಲೂ. ಅದೇ ಗ್ಯಾಪ್ ಅಲ್ಲಿ ಆರ್ಡರ್ ಮಾಡಿದ ಐಟಮ್ಸ್ ಎಲ್ಲ ಬಂತು. ಬಟ್ ಸುಜನ ಮಾತ್ರ ನನ್ಗೆ ಹುಷಾರಿಲ್ಲ, ನನ್ಗೇನು ಬೇಡ ಅಂತ ಸುಮ್ನೆ ಕೂತಿದ್ಲು. ಸಹನಾ ಸೋಡಾ ತಂದ್ಕೊಟ್ಲು. ನಾನು ಒಂದ್ ಸೋಡಾ ತಗೊಂಡ್ಬಂದ್ಲು. ಹೋಗಿ ಹೆಂಗ್ ತಂದ್ಲು ನೋಡಿ. ಥ್ಯಾಂಕ್ ಯು. ಎತ್ಕೊ ಬರ್ಬೇಕ್ತಾನೆ ಅಷ್ಟೊಂದು ಚೆಲ್ತಾರ. ಎಲ್ಲ ಮುಗಿಸ್ಕೊಂಡು ಕಾಲೇಜ್ ಹತ್ರ ಹೊರಟ್ವಿ. ರೋಹಿಣಿ ಮತ್ತೆ ಸಹನಾ ಇಬ್ರಿಗೂ ಅವ್ರ ಅಸೈನ್ಮೆಂಟ್ ನ ಇಟ್ಕೊಳ್ಳೋದು ಕಷ್ಟ ಅಂತ ಹೇಳಿ ನನ್ ಬ್ಯಾಗ್ ಒಳಕ್ ಹಾಕಿದ್ದಾರೆ. ಅಸೈನ್ಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ಆಲ್ ಟಿಕೆಟ್ ಇಸ್ಕೊಂಡೆ. ಥ್ಯಾಂಕ್ ಯು ಸರ್. ಅಷ್ಟೇ. ಆಲ್ ಟಿಕೆಟ್ ಇಸ್ಕೊಳ್ಳೋಕ್ಕೆ ಸಂಜೆ ಏನಕ್ಕಾಯ್ತು ಅಂತ ಹೇಳಿದ್ರೆ ನಾವು ಅಸೈನ್ಮೆಂಟ್ ಯಾವುದು ಸಬ್ಮಿಟ್ ಮಾಡಿರಲಿಲ್ಲ. ಅವ್ರು ಫಸ್ಟೇ ಸಬ್ಮಿಟ್ ಮಾಡಕ್ಕೆ ಹೇಳಿದ್ರು. ಹಂಗಾಗಿ ಇವತ್ತು ಡಿಲೇ ಆಯ್ತು ಅಷ್ಟೇ. ಎಲ್ರಿಗೂ ಬಾಯ್ ಬಾಯ್, ಎಕ್ಸಾಮ್ ಅಲ್ಲಿ ಸಿಗೋಣ ಅಂತ ಹೇಳ್ಬಿಟ್ಟು ಮನೆ ಕಡೆ ಹೊರಟ್ರೆ ಇಲ್ಲಿ ಮತ್ತೆ ರೈಲ್ವೆ ಟ್ರ್ಯಾಕ್ ಹಾಕಿದ್ರು. ಇಲ್ಲಿ ನೋಡಿದ್ರೆ ಯಾರೋ ಒಬ್ರು ನನ್ನೇ ಗುರಾಯಿಸ್ತಾ ಇದ್ರು ವಿಡಿಯೋ ಮಾಡ್ತಿರೋದು ನೋಡಿ. ಇದಾದ್ಮೇಲೆ ಅನ್ನಿಸ್ತು ನಂಗೆ ನಮ್ಮದ ಚಲಮೆ ರೋಡ್ ಯಾವಾಗಲೂ ತಂಪಾಗಿರುತ್ತೆ. ನನಗೆ ಅಲ್ಲಿಂದ ಬಿಸ್ಲಾಗ್ ಬಂದಿದ್ಕೋದಕ್ಕೂ ಇಲ್ಲಂತೂ ಫುಲ್ಲು ತಂಪು ಅನ್ನಿಸ್ಬಿಡ್ತು. ಅದಾದ್ಮೇಲೆ ಮನೆಗೆ ಬಂದು ನೋಡಿದ್ರೆ ಇನ್ನೂ ದೀಪ ಉರಿತಾನೆ ಇತ್ತು. ನಾನು ಬೆಳಗ್ಗೆ ಹಚ್ಚಿರೋ ದೀಪ. ಏನಾದ್ರೂ ತಿನ್ಬೇಕು ಅನ್ಸ್ತಿತ್ತು ಅಂತ ಹೇಳ್ಬಿಟ್ಟು ಸೀಬೆಣ್ಣೆ ಹಚ್ಕೊಂಡು ತಿಂದೆ. ಈಚೆ ಬಂದು ನೋಡಿದ್ರೆ ಚಂದ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ. ಹಾಗೆ ಚಾರ್ಲಿ ಜೊತೆ ಆಟ ಆಡೋಣ ಅಂತ ನೋಡಿದ್ರೆ ಅವ್ನು ಊರೊಳಕ್ಕೆ ಹೋಗಿದ್ದ. ಕರ್ದಿದ ತಕ್ಷಣ ಓಡೋಡ್ ಬಂದ. ಅವನ ಜೊತೆ ಒಂದು 10 ನಿಮಿಷ ಆಟ ಆಡಿದೆ. ಇವತ್ತಿನ ದಿನ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡಿ. ಶುಭರಾತ್ರಿ, ಗುಡ್ ನೈಟ್.